ಹಾಯ್ ಫ್ರೆಂಡ್ಸ್, ನಾನು ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಪಾವ್ ಭಾಜಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಹೌದು, ಮನೆ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಾವ್ ಭಾಜಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಬರ್ರಿ ಪಾವ್ ಭಾಜಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾ ಇಲ್ಲೊಂದು ಪ್ಯಾನ್ನ ಕಾಯಕ್ಕಿಟ್ಟೇನಿ. ಇದು ಸ್ವಲ್ಪ ಕಾಯಲಿ, ಕಾದ್ಮೇಲೆ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣಂತ. ಸೊ ಪ್ಯಾನ್ ಕಾದತಿ. ಈಗ ನಾ ಇದಕ್ಕೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆ ಹಾಕೋತೀನಿ. ನೀವು ಬೆಣ್ಣೆನೂ ಹಾಕೋಬೋದು, ಬಟ್ ನಾ ಇದನ್ನು ಭಾಳ ಕ್ರಿಟಿಕಲಾಗಿ ಮಾಡತ್ತಿಲ್ಲ, ಅಂದ್ರೆ ಹೆವಿ ಸಾಮಾನು ಯೂಸ್ ಮಾಡಿ ಮಾಡತ್ತಿಲ್ಲ. ಸಿಂಪಲ್ಲಾಗಿ ಮನೆ ಒಳಗೆ ಯೂಸ್ ಮಾಡುವಂಥ ಸಾಮಾನುಗಳು ತೊಗೊಂಡನ ಮಾಡತ್ತೀನಿ. ಸೊ ಹಾಗಾಗಿ ನಾನು ಎಣ್ಣೆ ಹಾಕಾಕತ್ತೀನಿ, ಬೆಣ್ಣೆ ಅದು ಹಾಕಾಕತ್ತಿಲ್ಲ. ಆಪ್ಷನಲ್, ನೀವು ಬೇಕಿದ್ರೆ ಬೆಣ್ಣೆನೂ ಹಾಕೋಬೋದು. ಸೊ ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳತ್ತೀನಿ. ಜೀರಿಗೆ ಸ್ವಲ್ಪ ಚಟ್ ಅನ್ನಲಿ. ಸೊ ಜೀರಿಗೆ ಚಟ ಆದಮೇಲೆ ನಾ ಇದಕ್ಕೆ ಒಂದು 2ರಿಂದ 3 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ, ಅದನ್ನು ನಾ ಇದಕ್ಕೆ ಹಾಕೊಳತ್ತೀನಿ. ಸೊ ಬರ್ರಿ ಉಳ್ಳಾಗಡ್ಡಿನ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಉಳ್ಳಾಗಡ್ಡಿ ಒಂದು ಚೂರು ಫ್ರೈ ಆದಮೇಲೆ ನಾ ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. 1 ಸ್ಪೂನ್ನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ನೋಡ್ರಿ. ಇದನ್ನು ನಾವೀಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಅಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ಹಸಿ ಸ್ಮೆಲ್ ಹೋಗಬೇಕು, ಅಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಈಗ ನೆಕ್ಸ್ಟ್ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂತ 1-2 ಟೊಮ್ಯಾಟೋನ ಹಾಕೋತೇನಂತ. ಹಾಕ್ಕೊಂಡು ಇದನ್ನು ಫುಲ್ಲ ಸ್ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿವರೆಗೂ ನಾ ಇದನ್ನು ಫ್ರೈ ಮಾಡ್ಕೋತೇನೆ. ಸೊ ನೋಡ್ರಿ, ಟೊಮೆಟೊ ಮೆತ್ತಗಾಗೈತಿ. ಈಗ ನಾ ಇದಕ್ಕೆ ಮೊದಲನ ಬೇಯಿಸಿ ಇಟ್ಕೊಂಡಂತ ಒಂದು 4 ಆಲೂಗಡ್ಡೆ ಹಾಕೋತೇನಂತ. ಆಲೂಗಡ್ಡಿನ ನಾ ಮೊದಲು ಕುಕ್ಕರ್ನಾಗ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ. ಅದನ್ನು ಹಾಕಿ ಇದನ್ನು ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೇನೆ. ಈಗ ಓಕೆ, ಮಸಾಲ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಅಲ್ಲೇ ಒಂಚೂರು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ನಾ ಇದಕ್ಕೆ ನೆಕ್ಸ್ಟ್ ವಟಾಣಿ ಕಾಳನ್ನ ಒಂದು ನೈಟ್ ನೆನೆಸಿ ಆಮೇಲೆ ಇದನ್ನು ಕುಕ್ಕರ್ನಾಗ ಬೇಯಿಸಿ ಇಟ್ಕೊಂಡೀನಿ. ಈ ವಟಾಣಿ ಕಾಳನ್ನ ಇದಕ್ಕೆ ನಾನು ಹಾಕಕತ್ತೀನಿ. ಸೊ ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಇದಕ್ಕೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ನಾ ಇಲ್ಲೇ ಒಂದು 2 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ಒಂದು 1/2 ಚಮಚದಷ್ಟು ನಾ ಇಲ್ಲೇ ಅರ್ಶಿಣ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು 1 ಚಮಚದಷ್ಟು ನಾ ಇಲ್ಲೇ ಪಾವ್ ಭಾಜಿ ಮಸಾಲ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಈಗ ಟೇಸ್ಟ್ ಪರ್ಪಸ್ ಸಾಲ್ಟ್ ಹಾಕೊಳ್ಳೋಣ. ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಸಾಲ ಮಿಕ್ಸ್ ಮಾಡೋಣಂತ. ಸೊ ಫ್ರೆಂಡ್ಸ್, ಮಿಕ್ಸ್ ಆದಮೇಲೆ ಈಗ ನಾವು ಒಂದು ಸ್ಮ್ಯಾಶರ್ ಹೆಲ್ಪ್ಲೇ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ಓಕೆ, ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೋಡ್ರಿ, ಈಗ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೈತಿ. ಬರ್ರಿ ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣಂತ. ಸೊ ಫ್ರೆಂಡ್ಸ್, ಇದು ಭಾಳ ತಿಕ್ ಐತಿ. ಪಾವ್ ಭಾಜಿಗೆ ಇಷ್ಟು ತಿಕ್ ಇರಬಾರ್ದು ಗ್ರೇವಿ. ಈಗ ಇದನ್ನು ಒಂದು ಸ್ವಲ್ಪ ನಾವು ಲಿಕ್ವಿಡಿ ಮಾಡ್ಕೊಳ್ಳೋಣಂತ. ಒಂದು ಲೋಟದಷ್ಟು ನಾನು ಇಲ್ಲೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಸ್ಕೋತೇನಂತ. ಓಕೆ, ಬರ್ರಿ ಒಂದು ಕುದಿ ಕುದಿಸ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ಪಾವ್ ಭಾಜಿದು ಭಾಜಿ ರೆಡಿ ಆಗೈತಿ ನೋಡ್ರಿ. ಮನೆ ಒಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವೆರಿ ಕ್ವಿಕ್ಕಾಗಿ ಮಾಡ್ಬೋದಂಥ ಪಾವ್ ಭಾಜಿ ರೆಸಿಪಿ ರೆಡಿ ಆಯ್ತಾ. ಈಗ ಲಾಸ್ಟಿಗೆ ಇದಕ್ಕೆ ನಾನೊಂದು ಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಪಾವ್ ಭಾಜಿ ರೆಡಿ ಆಯ್ತು. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ನಾನು ಭಾಜಿ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತವಿನ ಕಾಯಕ್ಕಿಟ್ಟೇನಿಲ್ಲ. ತವಿ ಕಾದ್ಮೇಲೆ ಅದಕ್ಕೆ ಒಂಚೂರು ನಾವು ಎಣ್ಣೆ ಹಚ್ಕೊಳ್ಳೋಣಂತ. ಸೊ ನೋಡ್ರಿ, ತವಿ ಕಾದೈತಿ. ಈಗ ನಾ ಇದಕ್ಕೆ ಒಂಚೂರು ಎಣ್ಣೆ ಹಚ್ಕೊತೀನಿ. ನೀವು ಬೆಣ್ಣೆನೂ ಕೂಡ ಹಚ್ಕೋಬೋದು, ತುಪ್ಪನೂ ಹಚ್ಕೋಬೋದು. ನಾ ಇಲ್ಲಿ ಎಣ್ಣೆ ಹಚ್ಕೊಳತ್ತೀನಿ. ಈಗ ಇದಕ್ಕೆ ಪಾವನ್ನ ಬಿಸಿ ಮಾಡೋಣಂತ. ಸೊ ನಾ ಈ ಥರ ಪಾವನ್ನ ಕಟ್ ಮಾಡಿ ಇಟ್ಕೊಂಡೀನಿ. ಇವನ್ನ ನಾ ಈಗೀಗ ಬಿಸಿ ಮಾಡ್ಕೋತೇನಂತ. ಸೊ ಇವಾಗ ಮ್ಯಾಲೂ ಒಂಚೂರು ಲೈಟಾಗಿ ನಾವು ಎಣ್ಣೆ ಹಚ್ಕೊಳ್ಳೋಣ. ಲೈಟಾಗಿ ಹಚ್ಕೊರಿ ಮತ್ತು 2 ಸೈಡನ್ನು ಬಿಸಿ ಮಾಡ್ಕೊಳ್ಳೋಣ. ಸೊ ಈ ಕಡೆ ಟರ್ನ್ ಮಾಡಿ ಈ ಸೈಡನ್ನು ಬೇಯಿಸ್ಕೊತೇನೆ ನೋಡ್ರಿ ನಾ ಇವನ್ನ. ಸೊ ಫ್ರೆಂಡ್ಸ್, 2 ಕಡೆ ಬಿಸಿಯಾಗ್ಯಾವು. ಬರ್ರಿ ಈಗ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಪಾವ್ ಭಾಜಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮಸ್ ಲಾಗ್ ಚಾನಲ್, ಒಂದು ನಿಶ್ಚಿತ ಎಮಸ್ ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ.
ಥ್ಯಾಂಕ್ ಯು.